ಅದಾದಮೇಲೆ ಸಾಹೇಬ್ರು ಹೇಳ್ದಂಗೆ ಈ ಚೀಫ್ ಎಲೆಕ್ಷನ್ ಕಮಿಷನರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಬದಲಾವಣೆ ಮಾಡಿದ್ರ ಚೀಫ್ ಜಸ್ಟಿಸಿಗೆ ತೆಗೆದ್ಬಿಟ್ಟು ಅವ್ರು ಯಾವುದೋ ಒಂದು ಕ್ಯಾಬಿನೆಟ್ ಯೂನಿಯನ್ ಕ್ಯಾಬಿನೆಟಿಗೆ ಹಾಕಿದ್ದಾರೆ. ಅವ್ರು ಯಾರು ಮಾತು ಕೇಳೋದು? ಪ್ರೈಮ್ ಮಿನಿಸ್ಟರ್ ಮಾತು ಕೇಳೋದು. 2:1 ಆಯ್ತಾ ಅಲ್ಲಿ? ಅದಾದಮೇಲೆ ಏನು ಮಾಡಿದ್ರು? ಜುಡಿಷಿಯಲ್ ಇಮ್ಯುನಿಟಿ ತಂದರು ಚೀಫ್ ಎಲೆಕ್ಷನ್ ಕಮಿಷನರಿಗೆ. ಏನಾದರೂ ಅವರು ಈ ಎಲೆಕ್ಷನ್ ಪ್ರಕ್ರಿಯೆ ಮಾಡಬೇಕಾದಾಗ ಅವ್ರು ಏನೇ ಮಾಡಿದ್ರೂ ಕೂಡ ಯಾವ ಕೋರ್ಟ್ನಲ್ಲೂ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಜುಡಿಷಿಯಲ್ ಇಮ್ಯುನಿಟಿ ಫಾರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಅನ್ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಕೊಟ್ಟರು. ಅದಾದಮೇಲೆ ಏನು ಮಾಡಿದ್ರು? 70 ಜನ MP ಗಳಿಗೆ ಹೊರಗೆ ಹಾಕ್ಬಿಟ್ಟು ಈ ಬಿಲ್ಲನ್ನು ಪಾಸ್ ಮಾಡಿದ್ರು. ತಮ್ಗೆ ನೆನಪಿರ್ಬೋದು, ಅದು ಸಂವಿಧಾನಿಕವಾಗ. ಅದಾದಮೇಲೆ ಅಂತಂದರು, ನಿಮಗೆ SIR ತಂದರು. ಬಿಹಾರ್ನಲ್ಲಿ ಒಂದು ಸಣ್ಣ ಪ್ರಯೋಗ ನಡೆಸಿದ್ರು, ಸಕ್ಸಸ್ ಆಯಿತು. ಕೇರಳನಲ್ಲಿ ಎಚ್ಚೆತ್ಕೊಂಡ್ಬಿಟ್ಟು ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟು PDOಗಳ ಮುಖಾಂತರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಕಮ್ಮಿ ಆಯಿತು. ಅಲ್ಲಿ ಕಲ್ತರು, ಮತ್ತೆ ತಮಿಳ್ನಾಡಿಗೆ ಹೋದರು, ಅಲ್ಲೇನೋ ಒಂದು ಪ್ರಯೋಗ ಮಾಡಿದ್ರು, ಸಕ್ಸಸ್ ಆಯಿತು. ಮತ್ತು ಈ 3 ರಾಜ್ಯದಲ್ಲಿ ಏನು ಲೋಪಗಳಿತ್ತು ಅದು ನ್ಯೂನತೆಗಳನ್ನು ಬೆಂಗಾಲ್ನಲ್ಲಿ ಸರಿಪಡಿಸಿದ್ರು. ಏನಂತ? ಲಾಜಿಕಲ್ ಡಿಸ್ಕ್ರಪೆನ್ಸಿ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಲಾಜಿಕಲ್ ಡಿಸ್ಕ್ರಪೆನ್ಸಿ? ಚೀಫ್ ಎಲೆಕ್ಷನ್ ಕಮಿಷನರ್ ಈಗಲೂ ನನಗೆ ಹೇಳ್ಬಿಡ್ಲಿ, ನಾನು ರಾಜೀನಾಮೆ ಕೊಡೋಕ್ಕೆ ರೆಡಿ ಇದ್ದೀನಿ.